ಅಡುಗೆ ಸಾಧನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಪಾನಿಪುರಿ. ಈ ರೋಡ್ ಸೈಡ್ ಪಾನಿಪುರಿನ ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಎಲ್ಲರೂ ಸಹ ಮಾಡ್ಬೋದು, ಯಾಕೆಂದರೆ ನಾನು ತೋರಿಸಿರೋಂಥ ರೆಸಿಪಿಲಿ ತುಂಬಾ ಕಮ್ಮಿ ಸಾಮಾನು. ಮಾಡೋದಕ್ಕೆ ಶುರು ಮಾಡೋಣವಾ? ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಇನ್ನು ನಾವು ಪೂರಿ ಮಾಡ್ಕೊಳ್ಳೋಣ. ಪೂರಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು, ಎಷ್ಟು ಬೇಕು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಮಾತ್ರ ಚಿರೋಟಿ ರವೆನೇ ತೊಗೋಬೇಕು. ಮೀಡಿಯಮ್ ರವೆ ಚೆನ್ನಾಗಿ ಬರಲ್ಲ, ಗಟ್ಟಿಯಾಗುತ್ತೆ ಪೂರಿ. ಹಾಗಾಗಿ ಚಿರೋಟಿ ರವೆ ತೊಗೊಂಡು ಈ ರೀತಿ ಕಲಿಸ್ಕೊಂಡು ಒಂದು 5 ನಿಮಿಷ ನಾದ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು 5 ನಿಮಿಷ ಚೆನ್ನಾಗಿ ನಾದಿದ್ದೀನಿ. ಅದನ್ನು ನಾದಾದಮೇಲೆ ಒಂದು ಒದ್ದೆ ಬಟ್ಟೆ ಮುಚ್ಚಿಟ್ಬಿಟ್ಟು ಒಂದು 20 ನಿಮಿಷ ನಾವು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಅಷ್ಟೊತ್ತಲ್ಲಿ ನಾವು ಆಲೂ ಮಸಾಲ ಹಾಗೆ ಪಾನಿನೂ ಸಹ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ನಾನು 2 ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು, ಹಾಗೆಯೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸಣ್ಣ ಕಟ್ ಮಾಡಿಕೊಂಡು. ಹಾಗೆಯೇ ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ. ಜೀರಿಗೆ ಪುಡಿ ಹಾಕೋದು ತುಂಬಾ ಇಂಪಾರ್ಟೆಂಟ್, ಯಾಕೆಂದರೆ ಪಾನಿ ಡೈಜೆಷನಿಗೆ ಒಳ್ಳೆಯದು, ಟೇಸ್ಟು ಸಹ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಆಲೂ ಮಸಾಲಕ್ಕೆ ಬೇಕಾದಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಆಲೂ ಮಸಾಲ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಬಿಟ್ಟು ನಾವಿವಾಗ ಪಾನಿಗೆ ರೆಡಿ ಮಾಡೋಣ. ಪಾನಿಗೆ ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಪಾನಿಗೆ ತುಂಬಾ ಇಂಪಾರ್ಟೆಂಟ್. ಇವೆರಡು ಸೊಪ್ಪು ಇಲ್ಲ ಅಂದರೆ ಪಾನಿ ರೆಡಿ ಆಗಲ್ಲ. ಹಾಗೆಯೇ 1 ಇಂಚಿನಷ್ಟು ಶುಂಠಿನೂ ಸಹ ಸೇರಿಸ್ತಾ ಇದ್ದೀನಿ. ಎಲ್ಲ ಡೈಜೆಷನಿಗೆ ಒಳ್ಳೆ ಹೆಲ್ಪ್ ಆಗೋಂಥ ಸಾಮಾನು ಪಾನಿನಲ್ಲಿರೋದು. ಹಾಗೆಯೇ 2 ಹಸಿಮೆಣಸಿನ್ಕಾಯಿ, ಹಾಗೆಯೇ 1 ನಿಂಬೆಹಣ್ಣಿನ ರಸನೂ ಸಹ ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಯಾವುದೇ ಆಮ್ಚೂರು ಏನೂ ಬೇಕಾಗಿಲ್ಲ, ಗರಂ ಮಸಾಲೆ ಏನೂ ಬೇಕಾಗಿಲ್ಲ. ಈ ಮನೇಲಿರೋಂಥ ನಿಂಬೆಹಣ್ಣನ್ನೇ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಮಾತ್ರ ಬ್ಯಾಲೆನ್ಸಾಗಿ ಹಾಕೋಬೇಕಾಗುತ್ತೆ. ಎಲ್ಲದರಲ್ಲೂ ಉಪ್ಪು ಸೇರಿಸೋದ್ರಿಂದ ಒಂದು ಹದವಾಗಿ ಹಾಕೋಬೇಕಾಗುತ್ತೆ. ಎಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಈಗ ನಾನು ಇದನ್ನು ಕ್ಲೀನಾಗಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಸಹ ಸೇರಿಸ್ಕೊಂಡು ಕ್ಲೀನಾಗಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಎಲ್ಲ ಸೊಪ್ಪು ಇರುತ್ತಲ್ಲ ಗಟ್ಟಿಗೆ ಅದನ್ನೆಲ್ಲ ನಾವು ತೆಗೆದಿಟ್ಕೊಳ್ಳೋಣ. ಆ ಸೊಪ್ಪನ್ನು ಸಹ ನಾವು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲೀನಾಗಿ ಇದು ಮಾಡ್ಕೊಳ್ಳಿ, ಫಿಲ್ಟರ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ ಪಾನಿ. ಯಾವುದೇ ರೀತಿಯ ಆಮ್ಚೂರು, ಗರಂ ಮಸಾಲ ಅವಶ್ಯಕತೆ ಇಲ್ಲ. ಈ ಉಳಿದಿರುತ್ತಂಥ ಮಸಾಲನ ನಾವು ಆಲೂ ಮಸಾಲೆಗೆ ಸೇರಿಸ್ಕೋಬೋದು. ಹಾಗೆಯೇ ನಾವಿಲ್ಲಿ ಪಾನಿಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪೌಡರನ್ನು ಸಹ ಸೇರಿಸ್ತಾ ಇದ್ದೀನಿ. ಜೀರಿಗೆ ಪೌಡರ್ ಮನೇಲಿಲ್ಲ ಅಂದರೆ ಸ್ವಲ್ಪ ಜೀರಿಗೆನ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬಹುದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಪಾನಿಗೆ. ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲ ಸೇರಿಸ್ತೇನೆ. ಇದನ್ನು ಇದ್ದರೆ ಹಾಕಿ, ಇಲ್ಲ ಅಂದರೆ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಜೀರಿಗೆ ಪೌಡರು, ನಿಂಬೆಹಣ್ಣು, ಉಪ್ಪು ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಪಾನಿ ತಾನಾಗೇ ಟೇಸ್ಟ್ ಬಂದುಬಿಡುತ್ತೆ. ಚಾಟ್ ಮಸಾಲ ಇದ್ದರೆ ಒಂದು ಎಕ್ಸ್ಟ್ರಾ ಫ್ಲೇವರ್. ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಸ್ಕಿಪ್ ಮಾಡ್ಬೋದು. ಈಗ ಪಾನಿ ರೆಡಿಯಾಗಿದೆ. ಈಗ ನಾವು ಪಾನಿನ ಫಿಲ್ಟರ್ ಮಾಡಿದಾಗ ಉಳಿದಿತ್ತಲ್ಲ ಸೊಪ್ಪಿನದು, ಅದನ್ನು ನಾನಿಲ್ಲಿ ಆಲೂ ಮಸಾಲಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸೊಪ್ಪಲ್ವಾ. ಅದನ್ನು ಆಲೂ ಮಸಾಲಾಗೆ ಹಾಕಿದರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಆಲೂ ಮಸಾಲ, ಪಾನಿ ಎಲ್ಲ ರೆಡಿಯಾಗಿದೆ. ಈಗ ಚೆನ್ನಾಗಿ ಹಿಟ್ಟು ಸಹ ನೆಂದಿದೆ, ಒಂದು 15ರಿಂದ 20 ನಿಮಿಷದವರೆಗೆ. ಈಗ ಮತ್ತೆ ನಾವು ಇದನ್ನು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈಗ ರವೆ ಅಲ್ವಾ, ಇದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾದ್ಕೊಟ್ರೆ ಕರೆಕ್ಟಾಗಿರೋ ಹದ ಬರುತ್ತೆ. ಈಗ ನೋಡಿ, ಇದನ್ನು ನಾನು ಮೀಡಿಯಮ್ ಥಿಕ್ನೆಸ್ಸಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ. ಬೇಕು ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ಳಿ, ಲಟ್ಟಿಸೋಕ್ಕೆ ಕಷ್ಟ ಆಯಿತು ಅಂತಂದರೆ. ಮೀಡಿಯಮ್ ಥಿಕ್ನೆಸ್ಸಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಬೋದು. ಅಕಸ್ಮಾತ್ ಪೂರಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಅಂಗಡಿನಲ್ಲಿ ಸಿಗುತ್ತೆ ಪೂರಿ. ಮನೆಯಲ್ಲೇ ಪಾನಿ ಮತ್ತು ಆಲೂ ಮಸಾಲ ಮಾಡಿಕೊಂಡು ಅಂಗಡಿ ಪೂರಿ ತೊಗೊಂಡು ಸಹ ಚೆನ್ನಾಗಿ ಮನೆಯಲ್ಲೇ ಪಾನಿಪುರಿ ರೆಡಿ ಮಾಡ್ಬೋದು. ಆದರೆ ಟೈಮ್ ಇದ್ದರೆ ಈ ರೀತಿ ಮನೇಲಿ ಪೂರಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಈಗ ನೋಡಿ, ಬಾಕ್ಸಿನ ಮುಚ್ಚಳದಿಂದ ನಾನು ಪೂರಿ ಶೇಪನ್ನು ಕೊಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಬಟ್ಲಲ್ಲಾದರೂ ಸಹ ಕಟ್ ಮಾಡ್ಕೋಬಹುದು. ನಾನು ಯಾವುದೊಂದು ಸ್ಟೀಲ್ ಬಾಕ್ಸಿನ ಮುಚ್ಚಳದಲ್ಲಿ ನಾನು ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಈ ಪೂರಿ ಹದ ಮೀಡಿಯಮ್ ಥಿಕ್ನೆಸ್ ಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ದಪ್ಪಕ್ಕೂ ಇರಬಾರ್ದು. ತೆಳ್ಳಗಿದ್ರೆ ಅದು ಉಬ್ಬಲ್ಲ.
ದಪ್ಪಗಿದ್ರೆ ಅಷ್ಟು ರುಚಿ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿದ್ದರೆ ಕ್ಲೀನಾಗಿ ಉಬ್ಬುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ, ಹಾಗೆಯೇ ಕ್ರಿಸ್ಪಿಯಾಗೂ ಸಹ ಬರುತ್ತೆ. ನೋಡಿ, ಇದು ಮೀಡಿಯಮ್ ಥಿಕ್ನೆಸ್ಸಲ್ಲಿ ಪೂರಿ ರೆಡಿಯಾಗಿದೆ. ಈಗ ನೀವು ಇದು ಎಲ್ಲನೂ ಒಟ್ಟಿಗೆ ಲಟ್ಟಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೋತೀನಿ ಅಂದರೆ ಒದ್ದೆ ಬಟ್ಟೆಲಿ ಮುಚ್ಚಿಟ್ಟಿರಿ, ಡ್ರೈ ಆಗೋಕ್ಕೆ ಬಿಡಬೇಡಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದ ಎಣ್ಣೆಗೆ ನಾನಿಲ್ಲಿ ಪೂರಿ ಲಟ್ಟಿಸ್ಕೊಂಡಂಥ ಪೂರಿನ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ ತಕ್ಷಣ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಎಣ್ಣೆ ಮಾತ್ರ ಬಿಸಿನೇ ಇರಬೇಕು. ಸೂಪರಾಗಿರುತ್ತೆ ಪೂರಿ. ತುಂಬ ಸಿಂಪಲಾಗಿ ಮಾಡಬಹುದು, ಚಪಾತಿ ಹೇಗೆ ಮಾಡ್ತೀವೋ ಹಾಗೆಯೇ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟು ಹೈ ಫ್ಲೇಮಲ್ಲಿ ಹಾಕ್ಕೊಂಡು ಅದು ಊದಿದ ಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮ್ನ ಇಟ್ಕೊಳ್ಳಿ, ಆಗ ಪರ್ಫೆಕ್ಟಾಗಿ ಪೂರಿ ರೆಡಿ ಆಗುತ್ತೆ. ಈಗ ನೀವು ಜಾಸ್ತಿ ಇದನ್ನು ಕ್ರಿಸ್ಪಿಯಾಗಿ ಇವ್ರಿಗೆ ಫ್ರೈ ಮಾಡಲ್ಲ ಅಂದರೆ ಪೂರಿ ಚೆನ್ನಾಗಿ ಬರಲ್ಲ, ಒಂಥರ ಸಾಗಿಯಾಗಿ ಸಾಫ್ಟಾಗಿ ಹೋಗ್ಬಿಡುತ್ತೆ, ಪಾನಿಪುರಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಪೇಷನ್ಸಾಗಿ ಕ್ರಿಸ್ಪಿಯಾಗಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ತಕ್ಷಣ ತೆಗೆದುಬಿಟ್ರೆ ಪೂರಿ ಒಂಥರ ನಾವು ಮಾಮೂಲಿ ಪೂರಿ ಮನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋತೀವಲ್ಲ, ಪೂರಿ ಆರು ಮಸಾಲ ಚೆನ್ನಾಗಿ ಬತ್ತೂರ ಆ ಥರ ಹೋಗ್ಬಿಡುತ್ತೆ. ಹಾಗಾಗಿ ಈ ಪೂರಿ ಮಾತ್ರ ಕ್ರಿಸ್ಪಿಯಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅಲ್ಲಿವರೆಗೆ ಪೇಷನ್ಸಾಗಿ ಫ್ರೈ ಮಾಡ್ಕೊಳ್ಳಿ. ಫಸ್ಟು ಹೈ ಫ್ಲೇಮ್, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಪೂರಿ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಕ್ಲೀನಾಗಿ ನೀವು ರೊಟೇಟ್ ಮಾಡ್ಕೊಳ್ತಾ ಇರಿ, ಯಾಕೆಂದರೆ ಎಲ್ಲ ಕಡೆ ಬೇಯಬೇಕಲ್ವಾ. ಸೈಡೆಲ್ಲ ವೈಟ್ ಇರುತ್ತೆ ನೋಡಿ, ಅದೆಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಎಣ್ಣೆನೂ ಸಹ ಮೇಲೆ ಸ್ಪ್ಲಾಶ್ ಮಾಡಿಕೊಂಡು ಕ್ಲೀನಾಗಿ ರೊಟೇಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಪಾನಿಪುರಿಗೆ ಕ್ರಿಸ್ಪಿಯಾದ ಸೂಪರಾಗಿರೋ ಪೂರಿ ರೆಡಿಯಾಗಿದೆ. ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಪಾನಿನೂ ಸಹ ರೆಡಿಯಾಗಿದೆ, ಆಲೂ ಮಸಾಲನೂ ಸಹ ರೆಡಿಯಾಗಿದೆ. 1 ಕಪ್ಪು ಪೂರಿನಲ್ಲಿ ಸುಮಾರು ಪೂರಿಯಾಗಿದೆ. ಮನೇಲಿ ಇದ್ದರೆ ಖಾರ ಬೂಂದಿನ ಸ್ವಲ್ಪ ಪಾನಿ ಮೇಲೆ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಎಲ್ಲ ಸಾಮಾನು ರೆಡಿಯಾಗಿದೆ, ಪಾನಿಪುರಿ ರೆಡಿ ಮಾಡ್ಕೊಂಡು ತಿನ್ನೋದಷ್ಟೇ. ನೀವಿಲ್ಲಿ ನೋಡಿರೋದೊಂದು ಸಿಂಪಲ್ ಆಗಿರೋ ರೆಸಿಪಿ. ಆಲೂ ಮಸಾಲ ಜೊತೆ ಕಾಬೂಲ್ ಚೆನ್ನನ್ನು ಬೇಯಿಸ್ಕೊಂಡು ಸೇರಿಸ್ಕೋಬಹುದು. ಬ್ರೌನ್ ಕಲರ್ ಚೆನ್ನ ಸಿಗುತ್ತೆ ನೋಡಿ, ಕಡಲೆಕಾಳು, ಅದನ್ನು ಸಹ ಬೇಯಿಸ್ಕೊಂಡು ಸೇರಿಸ್ಕೋಬಹುದು. ಹೆಸರು ಕಾಳನ್ನು ಸಹ ಬೇಯಿಸ್ಕೊಂಡು ಸೇರಿಸ್ಕೋಬಹುದು. ಸ್ಪ್ರೌಟ್ಸನ್ನು ಹಾಕಿ ಮಾಡಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿನೂ ಆಗಿರುತ್ತೆ. ಹಾಗೆಯೇ ನೀವು ಒಂದ್ಸತಿ ಪೂರಿ ಮಾಡಿದರೆ 15 ಡೇಸ್ ನೀವು ಕವರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ಪ್ರಿಸರ್ವ್ ಮಾಡ್ಬೋದು. ಬೇಕು ಅಂದಾಗ ಪಾನಿ ಮಾಡಿಕೊಂಡು ಸಹ ಪೂರಿನ ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ ನಿಮ್ಮ ಮನೆಯವರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.